ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಫಂಕ್ಷನ್ಗೆ ಹೋಗೋ ಹಿಂದಿನ ದಿನದ ಬ್ಲಾಗ್. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿರಲಿಲ್ಲ, ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಹಾಗಾಗಿ ಮಾಡಿರಲಿಲ್ಲ. ಇದರಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಮಾರ್ನಿಂಗಿಂದನೇ ನಾನು ಸ್ವಲ್ಪ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ನಿನ್ನೆ ವಡೆ ಮಾಡಿದ್ದು ಸ್ವಲ್ಪ ಮಿಕ್ಕಿತ್ತು ಇಟ್ಟು. ಸೊ ಹಾಗಾಗಿ ಸ್ವಲ್ಪ ವಡೆ ಹಾಕ್ಬಿಟ್ಟೋಣ ಫಸ್ಟ್ ಅಂತೇಳಿ ವಡೆ ಹಾಕ್ಬಿಟ್ಟು ಸ್ವಲ್ಪ ಶಾಮಿಯಾ ಉಪ್ಪಿಟ್ಟು ಮಾಡೋಣ ಅಂತೇಳಿ ಶಾಮಿಯಾ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಇವತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮುಗಿಸೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ಶಾಮಿಯಾ ಉಪ್ಪಿಟ್ಟು ಬಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಇದು ಅನಿಲ್ ಶಾಮಿಯಾ ಬರುತ್ತಲ್ಲ, ಸೊ ಆ ಒಂದು ಶಾಮಿಯಾ ಆದರೆ ಸಣ್ಣಕ್ಕಿರುತ್ತಲ್ಲ, ಸೊ ಹಾಗಾಗಿ ಮಕ್ಕಳು ಸ್ವಲ್ಪ ಬೇಗನೆ ತಿಂತಾರೆ. ಕೆಲವೊಂದು ದಪ್ಪ ಇದೆ ಸ್ವಲ್ಪ ಇಷ್ಟಪಟ್ಟು ತಿನ್ನಲ್ಲ ಶಾಮಿಯಾನ, ಸೊ ಹಾಗಾಗಿ ನಾವು ಆ ಶಾಮಿಯಾನೇ ತೊಗೊಂಡ್ಬರ್ತೀವಿ. ಸೊ ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಇದನ್ನು ಮಾಡ್ತೀನಿ. ಮತ್ತು ಇದಕ್ಕೆ ಬಂದ್ಬಿಟ್ಟು ನಾನು ಮಾಮೂಲಿ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಖಾರನೇ ಹಾಕಿರ್ತೀನಿ, ಏಕೆಂದರೆ ಖಾರ ತಿನ್ನಬಾರ್ದಲ್ಲ ಮಕ್ಕಳು, ಸ್ವಲ್ಪ ಖಾರ ಅಂದರೆ ಹಾಗೆಯೇ ಬಿಟ್ಬಿಡ್ತಾರೆ. ಹಾಗಾಗಿ ನಾವು ಮೀಡಿಯಮಾಗಿ ಖಾರ ಹಾಕಿರ್ತೀವಿ. ಸೊ ನಮ್ಮ ಮನೇಲೂ ಕೂಡ ಜಾಸ್ತಿ ಖಾರ ತಿನ್ನಲ್ಲ ಅಂತ, ಸೊ ಹಾಗಾಗಿ ನಾನು ಮೀಡಿಯಮಾಗಿ ಖಾರ ಹಾಕಿ ಮಾಡಿರ್ತೀನಿ. ಒಂದು ಶಾಮಿಯಾ ಪ್ಯಾಕೆಟ್ ಆದರೆ ಮಾರ್ನಿಂಗ್ ಟಿಫನ್ಗೆ ನಮ್ಗೆ ಕರೆಕ್ಟಾಗಿ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ಪ್ಯಾಕೆಟ್ ಹೊಡೆದು ಹಾಕಿದ್ರೆ ಸಾಕು. ಸೊ ಕೆಲವರು ಅದನ್ನು ಫಸ್ಟೇ ಬಾಯ್ಲ್ ಮಾಡಿ ಕೂಡ ಹಾಕ್ತಾರೆ. ಸೊ ಅದು ಹಾಕಿದ್ರೆ ಥರ ಸ್ವಲ್ಪ ತೊಪ್ಪೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಪಾಕೆಟ್ನೇ ಹಂಗೆ ಡೈರೆಕ್ಟಾಗಿ ಹಾಕ್ತೀನಿ ನಾನು. ಸೊ ಅದು ಎಷ್ಟು ಕ್ವಾಂಟಿಟಿ ಎಷ್ಟು ವಾಟ್ರ್ ಬೇಕೋ ಅಷ್ಟು ಹಾಕಿದಾಗ ಸ್ವಲ್ಪ ಉದ್ರಿಯಾಗಿ ಬರುತ್ತೆ, ಇಲ್ಲಾಂದರೆ ತುಂಬಾ ಮುದ್ದೆ ಆಗಿಬಿಡುತ್ತೆ. ಸೊ ಮೀಡಿಯಮಾಗಿ ನಾನು ತುಂಬಾ ಉದ್ರಿನೂ ಹಾಕ್ದೇನೆ ಸ್ವಲ್ಪ ಮೀಡಿಯಮಾಗಿರಲಿ ಅಂತ, ಮಕ್ಳಿಗೆ ತಿನ್ನುವಾಗ ಸ್ವಲ್ಪ ಮುದ್ದೆ ಥರನೂ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೀಡಿಯಮಾಗಿ ಮಾಡ್ತೀನಿ ನಾನು. ನೆಕ್ಸ್ಟ್ ಅದೇ ರೀತಿ ಸಾಂಬಾರಿಗೆ ನಾನು ಸ್ವಲ್ಪ ಇವತ್ತು ಟೊಮೊಟೊ ಸಾರು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಸ್ವಲ್ಪ ಇವತ್ತು ಏನಂತಂದರೆ ನುಗ್ಗೆಕಾಯಿ ಫ್ರೈ ಮಾಡಿಬಿಟ್ಟು ನಾನು ಟೊಮೊಟೊ ಸಾರು ಮಾಡಿ ರೈಸ್ ಇಟ್ಟು ಮತ್ತು ಶಾಮಿಯಾ ಉಪ್ಪಿಟ್ಟು ಟಿಫನಿಗೆ ಮಾಡಿದ್ದೆ ಅಷ್ಟೇ. ಸೊ ಈ ಟೊಮೊಟೊ ಸಾಂಬಾರು ಬಂದ್ಬಿಟ್ಟು ಸ್ವಲ್ಪ ಈ ಕಡೆ ತಮಿಳ್ನಾಡು ಸೈಡೆಲ್ಲ ಈ ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಸ್ವಲ್ಪ ಅಂದರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಬಂದ್ಬಿಟ್ಟು ನಾವು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಕೂಡ ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಟೊಮೊಟೊನ ಮಿಕ್ಸಿಲಿ ಹಾಕಿ ಸಪ್ರೇಟಾಗಿ ಆಡಿಸಿಟ್ಕೋಬೇಕು. ಇಲ್ಲ ಅಂತಂದ್ರೂ ಟೊಮೊಟೊನೇ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ನಾವು ತೊಗೋಬೋದು. ಹುಳಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಟೊಮೊಟೊನ ಚೆನ್ನಾಗಿ ಮಿಕ್ಸಿನಲ್ಲಿ ಆಡಿಸ್ಕೊಂಡು ನೈಸಾಗಿ ಅದನ್ನು ಬಂದ್ಬಿಟ್ಟು ಈ ಥರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಅದನ್ನು ಟೊಮೊಟೊ ಪೇಸ್ಟನ್ನ ಇದರೊಳಗಡೆ ಹಾಕ್ಬಿಟ್ಟು, ಏನಿಲ್ಲ ಜಸ್ಟ್ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು, ಸ್ವಲ್ಪ ಮನೇಲಿ ಏನಿರುತ್ತೋ ಸಾಂಬಾರು ಪೌಡ್ರ್ ಇದ್ದರೂ ಕೂಡ ಸಾಂಬಾರು ಪೌಡ್ರ್ ಹಾಕ್ಬೋದು. ಆ್ಯಕ್ಚುಲಿ ಬಂದ್ಬಿಟ್ಟು ಧನಿಯಾ ಪೌಡ್ರು ಸ್ವಲ್ಪ ಇದರಲ್ಲಿ ಜಾಸ್ತಿ ಹಾಕಬೇಕು. ಅದು ಬೇರೆ ಏನು ಮಸಾಲೆಗಳು ಬೇಕಾಗಿರಲ್ಲ. ಇಡ್ಲಿಗೂ ಎಲ್ಲ ಕೂಡ ತುಂಬ ನೀರಂಗೆ ಮಾಡಬೇಕು. ಇದು ಆ್ಯಕ್ಚುಲಿ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಬೇಕಾದ್ರೆ ಮಾಡಿ ನೋಡಿ ಒಮ್ಮೆ. ಇಡ್ಲಿಗೆ ಇದು ಬಂದ್ಬಿಟ್ಟು ಸಿಂಪಲ್ಲಾಗಿದ್ರೂ ಕೂಡ ಬೇಗನೂ ಆಗುತ್ತೆ ಮತ್ತು ತುಂಬ ನೀರಂಗೆ ನಾವು ಎಷ್ಟು ಪೇಸ್ಟ್ ಮಾಡಿರ್ತೀವಲ್ಲ ಬೇರೆ ಏನೂ ಹಾಕೋದು ಬೇಕಾಗಿಲ್ಲ. ಅದಕ್ಕೆ ನೀರಂಗೆ ತುಂಬ ಮಾಡಿಕೊಂಡು ಆ ಥರ ಇಡ್ಲಿಗೆ ಬೆಳಗ್ಗೆನೇ ಇಡ್ಲಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ತಮಿಳ್ನಾಡು ಸೈಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡಿದ್ದೀನಿ ಅಷ್ಟೇ. ಸೊ ಆಮೇಲೆಯಿಂದ ನಾನು ಬೆಂಡೆಕಾಯಿನ ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಡ್ಬೋದಲ್ಲ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ನಾನು ಈ ಥರ ಫ್ರೈ ಮಾಡ್ಕೋತೀನಿ. ಜಸ್ಟ್ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಅವೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ಸೊ ನನಗೆ ಈ ಥರ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಸ್ವಲ್ಪ ಬೇಕಂದ್ರೆ ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿನ ಹಾಕಿ ಆಡಿಸ್ಬಿಟ್ಟು ಕೂಡ ಪೇಸ್ಟಾಗಿ ಕೂಡ ನಾನು ಮಾಡ್ಕೋತೀನಿ. ಸ್ವಲ್ಪ ಗ್ರೇವಿ ಬೇಕು ಅಂತಂತಂದರೆ, ಡ್ರೈ ಆಗಬೇಕು ಅಂತಂದರೆ ಈ ಥರ ಮಾಡಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲಿ ಎಲ್ಲರೂ ಹಾಕ್ಕೊಂಡು ತಿನ್ಬೋದು. ನೆಕ್ಸ್ಟು ನಾನು ಸ್ವಲ್ಪ ಬೆಳಗ್ಗೆನೇ ಅವ್ರಿಗೆಲ್ಲ ಟಿಫನ್ ತಿಂದು ಅವರನ್ನು ಮನೆಯವರು ಹೋದ್ಮೇಲೆ ಟಿಫನ್ ತಿಂದು ಇವ್ರಿಗೂ ಎಲ್ಲ ಮಾಡಿಸಿ ಅದಾದಮೇಲೆ ಫ್ರೆಶ್ ಅಪ್ ಮಾಡಿಸಿ ಅವ್ರಿಗೆ ಮತ್ತು ಅವ್ರು ಸ್ವಲ್ಪ ನೋಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ಡ್ಯಾನ್ಸ್ ಇದು ಇವತ್ತು ಆ್ಯಕ್ಚುಲಿ. ಅವ್ರ ಅಣ್ಣ ಬಂದ್ಬಿಟ್ಟು ಸ್ವಲ್ಪ ಬಿಂದಿಗೆನಲ್ಲೇ ಏನೋ ಒಂದು ಕಾಯಿನ ಥರ ಹಾಕ್ಬಿಟ್ಟು ಬಾಲ್ನ ಹಾಕ್ಬಿಟ್ಟು ಅದನ್ನು ಟಮಟೆ ಥರ ಬಾರಿಸ್ತಾ ಇದ್ದಾನೆ. ಅದಕ್ಕೆ ಅವಳು ಸ್ಟೆಪ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದಾಳೆ. ಸೊ ಅದಾದಮೇಲೆ ಹಂಗೆ ಸ್ವಲ್ಪ ಪ್ಯಾಕ್ ಮಾಡ್ಬಿಡೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಏನೇನೆಲ್ಲ ಬೇಕು ಅಂತಂದ್ಬಿಟ್ಟು ಎತ್ತಿಡ್ತಾ ಇದ್ದೆ. ಊರಿಗೆ ಹೋಗೋಕ್ಕೆ ಏನೇನೆಲ್ಲ ಬೇಕು ಅಂದ್ಬಿಟ್ಟು ಸ್ವಲ್ಪ ಇವಾಗಲೇ ಎತ್ತಿಟ್ಬಿಟ್ರೆ ನಾಳೆ ಸ್ವಲ್ಪ ಹೋಗ್ಬೋದು, ನಾಳೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಇವರಿಬ್ರು ಕೂಡ ಒಳಗಡೆ ಬಂದು ರೂಮಲ್ಲಿ ಹಿಂಗೆಲ್ಲ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ನನಗೂ ಇಬ್ಬರನ್ನೂ ಮಲಗಿಸ್ಬಿಟ್ಟು ಕೆಲಸ ಮಾಡೋಕ್ಕೆ ಟೈಮ್ ಸಾಲಲ್ಲ. ಸೊ ಹಂಗಾಗಿ ಅವರಿಬ್ಬರನ್ನೂ ಇಟ್ಕೊಂಡೇ ನಾನು ಕೆಲಸ ಮುಗಿಸ್ಕೋಬೇಕು. ಹಂಗಾಗಿ ಯಾವ್ದ್ಯಾವ್ದು ಬೇಕು ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ.
ಎತ್ತಿಟ್ಕೊಂಡು ನಾನು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಸ್ವಲ್ಪ ಅಲ್ಲಿ ಡೆಕೋರೇಷನ್ಗೆಲ್ಲ ಮಾಡಬೇಕಾಗುತ್ತಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಏನೆಲ್ಲ ಬೇಕು ಮನೇಲಿರೋದನ್ನು ಏನಿದೆ ಅದನ್ನು ತೊಗೊಂಡೋಗೋಣ ಅಂತಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಎತ್ತಿಟ್ಟಿರ್ತಿದ್ದೆ. ಸೊ ಹಂಗಾಗಿ ಇವನ್ನೆಲ್ಲ ತೊಗೊಂಡೋಗೋಣ ಅಂತೇಳಿ ಸ್ವಲ್ಪ ಡೆಕೋರೇಷನ್ಗೆಲ್ಲನೂ ಸ್ವಲ್ಪ ಇದನ್ನೆಲ್ಲ ಹಾಕಿ ಅದನ್ನು ಸಪ್ರೇಟಾಗಿ ಪ್ಯಾಕ್ ಮಾಡಿ ಒಟ್ಟಲ್ಲಿ ಒಂದು 2 ಬ್ಯಾಗ್ ಆದರೂ ಆಯಿತು ಒಟ್ಟಲ್ಲಿ. ಸೊ ಆ ಥರ ಪ್ಯಾಕ್ ಮಾಡಿ ಎಲ್ಲ ಮಾಡಿ ಅದಾದಮೇಲೆ ಒಂದು ಕಡೆ ಇದನ್ನು ನಡೀತಾ ಇದ್ದರೆ ನನ್ನ ಮಗಳು ಬಂದ್ಬಿಟ್ಟು ಲಿಪ್ಸ್ಟಿಕ್ ಸಿಕ್ಬಿಡ್ತಾಳೆ ಕೈಗೆ. ಆ ಲಿಪ್ಸ್ಟಿಕ್ ತೊಗೊಂಡು ಮುಖಕ್ಕೆಲ್ಲ ಹಚ್ಕೊಂಬಿಟ್ಟಿದ್ಲು, ತುಟಿಗೆಲ್ಲ ಹಚ್ಕೋತೀನಿ ಅಂತೇಳಿ ಹಚ್ಕೊಂಡು ನಾನು ನೋಡಿಕೊಂಡೇ ಇಲ್ಲ. ಸೊ ಹಂಗಾಗಿ ಹಚ್ಕೊಂಡು ಅದನ್ನು ತೊಳ್ಕೊಂಬರ್ತೀನಿ ಅಂತೇಳಿ ಸಿಂಕಲ್ಲಿ ನಿಂತ್ಕೊಂಡು ಅದನ್ನು ಬೇರೆ ತೊಳೆದು ಮಾಡ್ತಾ ಇದ್ಲು ಕೆಲಸನ. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅದಾದಮೇಲೆ ಪ್ಯಾಕಿಂಗ್ ಆದಮೇಲೆ ಮಲಗಿಸ್ಬಿಟ್ಟೆ. ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಟ್ಟು ಆಮೇಲಿಂದ ಮತ್ತು ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸಂಜೆ ಮಾಮೂಲಿ ಅವ್ರಿಗೆ ಹಾಲು ಬಿಸ್ಕೆಟ್ ಎಲ್ಲ ಕೊಟ್ಟು ತಿನ್ನಿಸ್ತಾ ಇದ್ದೀನಿ. ತಿನ್ನಿಸಿ ನಾನು ಸ್ವಲ್ಪ ಹಂಗೆ ನಾನು 1-2 ಬಿಸ್ಕೆಟ್ ಕೊಡು ಅಂದಿದ್ದಕ್ಕೆ ಇಷ್ಟೇನಾ ಅಂತಂದ್ಬಿಟ್ಟು ಜಗಳ ಮಾಡಿಕೊಂಡು ಇದ್ದಾಳೆ ಅವಳು. ನನಗೆ ಬೇಕು ಎಲ್ಲ ಬಿಸ್ಕೆಟು ಅಂತೇಳಿ ನೋಡಿ ಮುಖನ ಹೆಂಗೆ ಮಾಡ್ಕೊಂಡು ಕೂತಿದ್ದಾಳೆ. ಸೊ ಹಂಗೇ ಎಷ್ಟು ಕೊಟ್ಟರು ಅವಳಿಗೆ ಸಾಲಲ್ಲ. ಒಟ್ಟಲ್ಲಿ ಇಷ್ಟೇ ಬೇಕು ಅಂತಂದ್ಬಿಟ್ಟು ಇದು ಮಾಡ್ತಾಳೆ. ನಾನು ಒಂದು ಸುಮ್ಮನೆ ಸಿಂಪಲಾಗಿ ಒಂದು ಅರ್ಧ ಬಿಸ್ಕೆಟ್ ಇಸ್ಕೊಂಡಿದ್ದಕ್ಕೆ ಅಷ್ಟು ಇದು ಮಾಡಿದ್ಲು. ನಾನು ಮತ್ತೆ ರಿಟರ್ನ್ ಕೊಟ್ಬಿಟ್ಟೆ. ಸುಮ್ಮನೆ ತಮಾಷೆಗಾಗಿ ಹಂಗೆ ಮಾಡ್ತಾಯಿದ್ದೆ ಅಷ್ಟೇ. ಆದಮೇಲೆ ಸ್ವಲ್ಪ ಮತ್ತೆ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಅವರಪ್ಪ ಬರೋವ್ರಿಗೂ ಆಡಿಸ್ಕೊಂಡು ಕೂತಿರ್ತೀನಿ. ಅವರಿಗೆಲ್ಲ ಮುಗಿಸ್ಕೊಂಡು ಮತ್ತು ಅವರಪ್ಪ ಬಂದಮೇಲೆ ನೋಡಿ ಈ ಥರ ಯಾವ ರೀತಿ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಅಂದರೆ ದಿನ ಇರಲ್ಲ, ದಿನ ಏನೇನೋ ಒಂದೊಂದು ಮಾಡ್ತಾಯಿರ್ತಾರೆ. ಸೊ ಹಂಗಾಗಿ ಇವತ್ತು ನೋಡಿ ಅವ್ರ ಅಪ್ಪನಿಗೆ ಕಿವಿನಲ್ಲಿ ಊದ್ತೀನಿ ಬಿಡು ಅಂತಂದ್ಬಿಟ್ಟು ಕಿವಿನಲ್ಲಿ ಗುಯಿ ಅಂತ ಊದ್ತೀನಿ ಅಂತೇಳಿ ಊದೋಕ್ಕೆ ಇದು ಮಾಡ್ತಾಯಿದ್ದಾರೆ. ಅವ್ರ ಅಪ್ಪ ಬೇಡ ಅಂತಂದ್ರೂ ಕೇಳ್ತಾ ಇಲ್ಲ. ಇಬ್ಬರು ಹಿಡ್ಕೊಂಡು ಅವ್ರ ಅಪ್ಪನ್ನ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.